ಹಾಯ್ ನಮಸ್ಕಾರ. ಬನ್ನಿ, ನಾನೀಗ ನಿಮಗೆ ಕುರುಮೂರ್ತಿ ಸ್ವಾಮಿಯವರ ದರ್ಶನ ಮಾಡಿಸುತ್ತೇನೆ. ಈ ದೇವಸ್ಥಾನವು ಸಾಮಾನ್ಯ ಶಕ 1268ರಲ್ಲಿ ನಿರ್ಮಿಸಲಾಗಿದೆ. ಈ ಪುಣ್ಯಕ್ಷೇತ್ರವು ತೆಲಂಗಾಣ ರಾಜ್ಯದ ಪಾಲಮೂರು ಜಿಲ್ಲೆಯ ಚಿನ್ನ ಚಿತ್ತಲಕುಂಟ ಮಂಡಲಂನ ಅಮ್ಮಪೂರು ಗ್ರಾಮದಲ್ಲಿ ಬರುತ್ತದೆ. ಈ ಕ್ಷೇತ್ರವು ರಾಯಚೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಇದೆ. ನಾವು ಈ ಕ್ಷೇತ್ರವನ್ನು ದರ್ಶಿಸಲು ಬೈಕ್ ಮೇಲಿನಿಂದ ಪ್ರಯಾಣ ಬೆಳೆಸಿದೆವು. ಮೊದಲಿಗೆ ನಾವು ರಾಯಚೂರಿನಿಂದ ಗದ್ವಾಲ್ ರೋಡ್ ಮುಖಾಂತರ ದರೂರಿಗೆ ಹೋಗಿ, ಅಲ್ಲಿಂದ ಜುರಾಲ ಡ್ಯಾಮ್ ಮೂಲಕ ಆತ್ಮಕೂರಿಗೆ ಹೋಗಿ, ಆತ್ಮಕೂರಿನಿಂದ ಅಮ್ಮಪೂರಿಗೆ ಹೋದೆವು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕುರುಮೂರ್ತಿಯವರ ದೇವಸ್ಥಾನ. ಇದು ಗೋಪುರ. ಈ ಗೋಪುರದ ಪಕ್ಕದಲ್ಲಿ ಒಂದು ಪುಷ್ಕರಣಿ ಇದೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗಬೇಕು. ನಾನು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಗೋಪುರದ ಮುಂದಿರುವ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಸೂರ್ಯದೇವನಿಗೆ ನಮಸ್ಕಾರ ಮಾಡಿದೆ. ಓಂ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮಸ್ತುತೆ, ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವ ತಂ ಸೂರ್ಯಂ ಪ್ರಣಮಾಮ್ಯಹಂ. ಓಂ ನಮಃ ಶಿವಾಯ. ಗೋವಿಂದ ಗೋವಿಂದ ಎಂದು ಹೇಳಿ ನಾವು ಬೆಟ್ಟ ಹತ್ತಲು ಪ್ರಾರಂಭಿಸಿದೆವು. ಇಲ್ಲಿ ಸುಮಾರು 300ರಿಂದ 400 ಸ್ಟೆಪ್ಸ್ಗಳಿರ್ಬೋದು. ನಾನು ದೇವರ ಆಶೀರ್ವಾದದಿಂದ ನಿರಾಯಾಸವಾಗಿ ಹತ್ತಿದೆ. ಇಲ್ಲಿ ವಿಶೇಷವಾದ ಪಾದರಕ್ಷೆಗಳಿವೆ. ಆ ಪಾದರಕ್ಷೆಗಳನ್ನು ಕೃಷ್ಣಾ ನದಿಯ ಕೃಷ್ಣಾ ಮಾತೆಯು ವೆಂಕಟೇಶ್ವರ ಸ್ವಾಮಿಯವರಿಗೆ ನೀಡುತ್ತಾರೆ ಎಂದು ಹೇಳುತ್ತಾರೆ. ವೆಂಕಟೇಶ್ವರ ಸ್ವಾಮಿಯವರು ವಿಹಾರಕ್ಕೆಂದು ಬಂದಾಗ ಈ ಕೃಷ್ಣಾ ನದಿಯಲ್ಲಿ ತನ್ನ ಪಾದಗಳನ್ನು ತೊಳೆದಿದ್ದಾನಂತೆ. ಆ ಪಾದಗಳಿಗೆ ಏನೂ ಆಗಬಾರದಂತ ಹೇಳಿ ಕೃಷ್ಣಾ ಮಾತೆಯು ಈ ಪಾದರಕ್ಷೆಗಳನ್ನು ಸ್ವಾಮಿಯವರಿಗೆ ನೀಡಿದ್ದಳಂತೆ. ಆ ಪಾದರಕ್ಷೆಗಳನ್ನು ಮೆರವಣಿಗೆಯ ಮುಖಾಂತರ ತರುತ್ತಾರೆ. ಅದನ್ನೇ ಉದ್ದಾಲ ಉತ್ಸವ ಎಂದು ಕರೆಯುತ್ತಾರೆ. ಈ ಪಾದರಕ್ಷೆಗಳನ್ನು ಪ್ರತಿ ವರ್ಷ ಹರಿಜನರೇ ಮಾಡುವ ಪದ್ಧತಿ. ಈ ಪಾದರಕ್ಷೆಗಳನ್ನು ಆಕಳಿನ ಚರ್ಮದಿಂದ ಮಾಡಿ 15 ಕಿಲೋಮೀಟರ್ ದೂರದಲ್ಲಿರುವ ವಡ್ಡೆವಾನ ಎಂಬ ಗ್ರಾಮದಿಂದ ಮೆರವಣಿಗೆಯ ಮುಖಾಂತರ ತಂದು ಪೂಜೆಯಲ್ಲಿ ಇಡುತ್ತಾರೆ. ಪೂಜೆಯ ನಂತರ ಅಲ್ಲಿರುವ ಹಳೆಯ ಪಾದರಕ್ಷೆಗಳಿಂದ ಈ ರೀತಿ ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಾರೆ. ಈ ರೀತಿ ಆಶೀರ್ವಾದ ನೀಡಿದರೆ ನಮ್ಮಲ್ಲಿರುವ ಭೂತ ಪ್ರೇತಗಳು ಹೊರಗೆ ಹೋಗುತ್ತವೆ ಎನ್ನುವ ನಂಬಿಕೆ. ಅದರ ಪಕ್ಕದಲ್ಲೇ ಒಂದು ಅರಳಿ ಮರ ಇದೆ. ಆ ಅರಳಿ ಮರಕ್ಕೆ ಪೂಜೆ ಮಾಡುತ್ತಾರೆ. ಇಲ್ಲಿ ನೋಡಿ, ಇದೇ ಆ ಅರಳಿ ಮರ. ಈ ಅರಳಿ ಮರದ ಸುತ್ತ ನಾಗಗಳನ್ನು ಕೂಡ ಇಟ್ಟಿದ್ದಾರೆ. ಯಾಕಂದರೆ ನಮ್ಮ ಹೆಣ್ಮಕ್ಕಳಿಗೆ ನಾಗಪೂಜೆ ಮಾಡಿದರೆ ಎಷ್ಟೋ ಒಳ್ಳೆಯದಾಗುತ್ತೆ ಅಂತೇಳಿ ಅವರ ನಂಬಿಕೆ. ಈ ನಂಬಿಕೆಯನ್ನು ನಾವು ಹಾಗೆ ಉಳಿಸ್ಕೊಂಡು ಹೋಗಬೇಕು. ಇಲ್ಲಿಂದ ಮುಂದೆ ಹೋದರೆ ಕಾಯಿ ಹೊಡೆಯುವ ಸ್ಥಳ ಬರುತ್ತದೆ. ಅಲ್ಲಿ ನೋಡಿ ಕಾಣ್ತಾ ಇದೆ, ಅದೇ ಕಾಯಿ ಹೊಡೆಯುವ ಸ್ಥಳ. ಇಲ್ಲಿ ನಾವು ಕಾಯಿಯನ್ನು ಕೊಟ್ಟು ಮುಂದಕ್ಕೆ ದರ್ಶನಕ್ಕೆ ಹೋಗಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಫೋಟೋ ಇಟ್ಟಿದ್ದಾರೆ. ಇದೇ ಕುರುಮೂರ್ತಿ ಸ್ವಾಮಿಯವರ ಫೋಟೋ. ಇಲ್ಲಿಯ ವಿಶೇಷ ಏನೆಂದರೆ, ಎಲ್ಲ ಕಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಮೀಸೆಯನ್ನು ಹೊಂದಿರುವುದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಮಾತ್ರ ವೆಂಕಟೇಶ್ವರ ಸ್ವಾಮಿಯವರು ತಮ್ಮ ಕೋರೆ ಮೀಸೆಯನ್ನು ಹೊಂದಿರುತ್ತಾರೆ. ಬನ್ನಿ ತೋರಿಸ್ತೀನಿ. ಆ ಕೋರೆ ಮೀಸೆ ಇರುವ ವಿಗ್ರಹವನ್ನು ಕೂಡ ತೋರಿಸುತ್ತೇನೆ. ಇದು ದೇವಸ್ಥಾನದ ಗರ್ಭಗುಡಿಗೆ ಹೋಗುವ ಮಾರ್ಗ. ಈ ಮಾರ್ಗದ ಲೆಫ್ಟ್ ಸೈಡ್ನಲ್ಲಿ ಒಂದು ಬಯಲಾದ ಪ್ರದೇಶ ಇದೆ. ಈ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಗಾಡಿಯ ಮುಖಾಂತರ ನಾವು ಬರುವುದಕ್ಕೆ ಅನುಕೂಲ ಮಾಡಿಕೊಡ್ತಾರಂತೆ. ಹಾಗೂ ಗಿರಿ ಪ್ರದಕ್ಷಿಣೆಗೆ ರಸ್ತೆಯನ್ನು ಕೂಡ ಮಾಡುತ್ತಾರಂತೆ. ಇಲ್ಲಿ ನೋಡಿ, ಇದು ಗರುಡಗಂಬ. ಈ ಗರುಡಗಂಬದ ಮುಂದೆ ಬಲಿಪೀಠವೂ ಇದೆ. ಆ ಗರುಡಗಂಬದ ಸುತ್ತಮುತ್ತ ಅನೇಕ ಭಕ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ದಾರಗಳನ್ನು ಕಟ್ಟಿರ್ತಾರೆ. ಇಲ್ಲಿ ನೋಡಿ ಕಾಣ್ತಾ ಇದೆ. ಇಲ್ಲಿಯ ವಿಶೇಷವೇನೆಂದರೆ, ದಾರಗಳು ಮಾತ್ರವಲ್ಲ, ಬಳೆಗಳನ್ನು ಕೂಡ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಕಟ್ಟುತ್ತಾರೆ. ನೋಡಿ, ಅದರ ಮುಂದೆ ಗರುಡಗಂಬದ ಮುಂದೆ ಒಂದು ಬಲಿಪೀಠ ಕೂಡ ಇದೆ. ಈ ಬಲಿಪೀಠಕ್ಕೆ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ. ಈ ಗರುಡಗಂಬವನ್ನು ಹಾದು ಹೋದರೆ ದೇವಸ್ಥಾನದ ಗರ್ಭಗುಡಿ ಸಿಗುತ್ತದೆ. ಅಲ್ಲಿ ನೋಡಿ ಕಾಣ್ತಾ ಇದೆ, ಇದೇ ಆ ಗರ್ಭಗುಡಿ. ಈ ಗರ್ಭಗುಡಿಯಲ್ಲಿ ಕುರುಮೂರ್ತಿ ಸ್ವಾಮಿಯ ನಿಂತಿರುವ ಭಂಗಿಯಲ್ಲಿರುವ ವಿಗ್ರಹವನ್ನು ನೋಡಬಹುದು. ಓಂ ನಮೋ ಕುರುಮೂರ್ತಾಯ ನಮಃ. ಓಂ ನಮೋ ವೆಂಕಟೇಶ್ವರಾಯ ನಮಃ. ಗೋವಿಂದ 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 ಎಂದು ಹೇಳಿ ನಾನು ಗರ್ಭಗುಡಿಯಿಂದ ಹೊರಗಡೆ ಬಂದೆ. ಅದಾದ ನಂತರ ಪಕ್ಕದಲ್ಲೇ ಅಲ್ಲಿ ಕಾಣ್ತಾ ಇದೆ ನೋಡಿ ಸ್ಟೆಪ್ಸ್.
ಆ ಸ್ಟೆಪ್ಸ್ ಮುಖಾಂತರ ಹೋದರೆ ಲಕ್ಷ್ಮೀ ದೇವಿಯವರ ಆಲಯ ಕಾಣುತ್ತದೆ. ನೋಡಿ, ಶ್ರೀ 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 ಅಮ್ಮವಾರ ದೇವಸ್ಥಾನಂ ಅಂತೇಳಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ನಾವು ಈ ಬೋರ್ಡ್ ಮುಖಾಂತರ ಮುಂದಕ್ಕೆ ಹೋದರೆ ಲಕ್ಷ್ಮೀ ದೇವಿಯನ್ನು ನಾವು ದರ್ಶನ ಮಾಡಿಕೊಳ್ಳಬಹುದು. ಈ ಸ್ಥಳ ಪುರಾಣದ ಪ್ರಕಾರ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯವರನ್ನು ಲಕ್ಷ್ಮೀ ದೇವಿಯವರು ವಿಹಾರಕ್ಕೆಂದು ಕೇಳಿಕೊಳ್ಳುತ್ತಾಳೆ. ಆದರೆ ವೆಂಕಟೇಶ್ವರ ಸ್ವಾಮಿಯವರು, ಇಲ್ಲ, ಕುಬೇರ ನಮ್ಮ ಬಾಗಿಲ ಹತ್ತಿರನೇ ಕುಳಿತಿದ್ದಾನೆ, ಅವರ ಸಾಲವನ್ನು ತೀರಿಸಬೇಕು, ಅವರು ಬಿಡುವುದಿಲ್ಲ ನಮ್ಮನ್ನು ಅಂತ ಹೇಳ್ತಾರೆ. ಆದರೂ ಕುಬೇರನ್ನು ಸಣ್ಣದಾಗಿ ನಿದ್ರೆಗೆ ಜಾರಿದಾಗ ಕುಬೇರನವರ ಕಣ್ಣು ತಪ್ಪಿಸಿ ವೆಂಕಟೇಶ್ವರ ಸ್ವಾಮಿಯವರು ಹಾಗೂ ಲಕ್ಷ್ಮಿಯವರು ವಿಹಾರಕ್ಕೆಂದು ಈ ಕ್ಷೇತ್ರಕ್ಕೆ ಬರುತ್ತಾರೆ. ಆಗ ಲಕ್ಷ್ಮೀ ದೇವಿಯವರು, ಈ ಸ್ಥಳ ತುಂಬ ಸೊಗಸಾಗಿದೆ ಹಾಗೂ ಸುಂದರ ಪ್ರಕೃತಿಯಿಂದ ಕೂಡಿದೆ, ನಾವು ಇಲ್ಲೇ ಇರೋಣ ಅಂತೇಳಿ ವೆಂಕಟೇಶ್ವರ ಸ್ವಾಮಿಯವರ ಹತ್ರ ಹೇಳ್ತಾಳೆ. ಆಗ ವೆಂಕಟೇಶ್ವರ ಸ್ವಾಮಿಯವರು, ಸರಿ, ತಿರುಪತಿಗೆ ಬರಲಾರದೆ ಇರುವ ಭಕ್ತರಿಗೆ ನಾವು ಇಲ್ಲೇ ಈ ಕ್ಷೇತ್ರದಲ್ಲೇ ಇದ್ದು ಇಲ್ಲೇ ಭಕ್ತರಿಗೆ ನಾವು ಆಶೀರ್ವಾದವನ್ನು ನೀಡೋಣ ಅಂತೇಳಿ ಈ ಕ್ಷೇತ್ರದಲ್ಲೇ ನೆಲೆಸುತ್ತಾನೆ. ಈ ಕ್ಷೇತ್ರದಲ್ಲಿ ಪ್ರಸಾದವನ್ನು ನೀಡುತ್ತಾರೆ. ನೋಡಿ, ಕಾಣ್ತಾ ಇದೆ, ಇದು ಚಿತ್ರಾನ್ನ, ಇದು ಲಡ್ಡು. ಇಲ್ಲಿಯ ಪ್ರಸಾದ ತುಂಬ ಸ್ವಾದವಾಗಿರುತ್ತದೆ. ಯಾಕಂದರೆ ಈ ಪ್ರಸಾದವನ್ನು ಸ್ವಾಮಿಯವರು ಸೇವಿಸಿರ್ತಾರೆ ಎನ್ನುವ ನಂಬಿಕೆ. ಇಲ್ಲಿ ನೋಡಿ, ಈ ಕ್ಷೇತ್ರವು 2 ಗುಡ್ಡಗಳ ಮಧ್ಯದಲ್ಲಿ ಇದೆ. ಈ ಕ್ಷೇತ್ರಕ್ಕೆ 2 ದಾರಿಗಳನ್ನು ಮಾಡಿದ್ದಾರೆ, ಒಂದು ಹೋಗುವುದಕ್ಕೆ ಮತ್ತೊಂದು ಬರುವುದಕ್ಕೆ. ನಾವು ಆನಂತರ ಸ್ಟೆಪ್ಸ್ನಲ್ಲಿ ಗುಡಿಯ ಮುಂಭಾಗದಲ್ಲಿ ಫೋಟೋಗಳನ್ನು ಎಳೆದೆವು. ನೀವು ಈ ಕ್ಷೇತ್ರವನ್ನು ಒಮ್ಮೆ ಸಂದರ್ಶಿಸಿ. ನಮಸ್ಕಾರ. ಈ ರೀತಿಯ ಹೆಚ್ಚಿನ ಪುಣ್ಯಕ್ಷೇತ್ರಗಳನ್ನು ನೋಡಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.